ಶ್ರೀ ಸಿದ್ಧಿ ವಿನಾಯಕನಿಗೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಹಸ್ತಿನಾವತಿಗೆ ಬಂದಿರುವರು. ಕುಟಿಲ ಬುದ್ಧಿಯ ಶಕುನಿಯ ಮಾತನ್ನು ಕೇಳಿ ದರ್ಪಾಂಧನಾದ ದುರ್ಯೋಧನನು ಪಾಂಡವರಿಗೆ ನೀಡಬೇಕಾದ ಅರ್ಧ ರಾಜ್ಯವನ್ನು ನೀಡಲು ಒಪ್ಪುತ್ತಿಲ್ಲ. ಈಗ ಅನಿವಾರ್ಯವಾಗಿ ಕೌರವರಿಗೂ ಪಾಂಡವರಿಗೂ ಯುದ್ಧವು ಸಂಭವಿಸಿರುವುದು. ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತ್ರನು, ನಿರಾಯುಧನು. ಯಾವ ಆಯುಧವನ್ನು ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನನ್ನು ಜನರು ನೋಡಿರುವರು. ಆದರೆ ಈ ಯುದ್ಧದಲ್ಲಿ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಿರುವರು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿಯನ್ನು ಜನರು ತಿಳಿದಿರುವರು. ಆ ಅಜ್ಞಾನವನ್ನು ಹೋಗಲಾಡಿಸುವರು. ಓಹೋ, ದುರ್ಯೋಧನನು ಅರ್ಜುನನು ಯುದ್ಧದಲ್ಲಿ ನನ್ನ ಸಹಾಯವನ್ನು ಬೇಡಲು ಬರುವಂತೆ ತೋರುತ್ತಿರುವುದು. ಬರಲು ನಾನು ಕ್ಷಣಕಾಲ ನಿದ್ರಿಸುವೆನು. ವೈಭವ ನೋಡಲ ಸರಿಯವಾಗಿ
ಮರಳಿ ಭುವಿಗೆ ಬಂದರೆ ನನ್ನ ಮಾನವ ಆಸೆಯೇಕೋ
ಮಾನವನ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ ನಿನ್ನ ಇಚ್ಛೆಯಂತಾಗಲಿ ಪಾರ್ಥ. ದೇವ, ಕೇವಲ ರಾಜ್ಯದ ಮೇಲಿನ ಆಸೆಗಾಗಿ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು, ಅಮಾಯಕ ಪ್ರಜೆಗಳನ್ನು ವಧಿಸುವುದೇ, ಬಲಿ ಕೊಡುವುದೇ ಬೇಡ ಮಾಧವ, ಬೇಡ. ಈ ಯುದ್ಧವು ಎಂದಿಗೂ ಬೇಡ. ಅರ್ಜುನ, ಏನಾಯಿತು? ಈ ರೀತಿ ಏಕೆ ಮಾತನಾಡುತ್ತಿರುವೆ? ಧೈರ್ಯಗೆಡಬೇಡ, ನಿನಗೆ ನಾನು ಸಹಾಯ ಮಾಡುವೆನು. ಧೈರ್ಯಗೆಡದೆ ನಿನ್ನ ಕೆಲಸವನ್ನು ನೀನು ಮಾಡು. ಫಲಾಫಲಗಳು
ಅವತಾರವು ಹರಿ. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ 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 ಯುಗೆ. ಎಲ್ಲರಿಗೂ ಮಂಗಳವಾಗಲಿ. ಮಾಡಿದ ಪಾತ್ರ ಕೃಷ್ಣ. ನನ್ನ ಹೆಸರು ಧೃತಿಕಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿದ ಪಾತ್ರ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ.